ಮೇ 4ರ ಬಳಿಕ ಕಾಂಗ್ರೆಸ್ನಲ್ಲಿ ಬದಲಾವಣೆ ಪರ್ವ ಫಿಕ್ಸ್ ಆಯ್ತಾ? ಬದಲಾವಣೆಯ ಸುಳಿವನ್ನ ನೀಡಿದ್ರ ಸಿದ್ದರಾಮಯ್ಯನವರ ಆಪ್ತ ಬಣದ ನಾಯಕ. ಹೈಕಮಾಂಡ್ ನಾಯಕರ ನಿರ್ಧಾರದ ಮೇಲೆ ಇದೆಯಾ ನಾಯಕರ ಭವಿಷ್ಯ? ಮೇ 4ರ ನಂತರ ಏನಾಗುತ್ತೆ ಕಾಂಗ್ರೆಸ್ನಲ್ಲಿ? ಬದಲಾವಣೆಯ ಪರ್ವ ಶುರುವಾಗುತ್ತಾ? ಇಂಥದೊಂದು ಅನುಮಾನ ಬರೋದಕ್ಕೆ ಕಾರಣ ಸಿದ್ದರಾಮಯ್ಯ ಆಪ್ತ ಬಣದ ನಾಯಕ ಕೊಟ್ಟಂತ ಹೇಳಿಕೆ. ಅಧಿಕಾರದಲ್ಲಿ ಮುಂದುವರಿಯೋದಕ್ಕೂ ಸಿದ್ಧ, ಪದತ್ಯಾಗಕ್ಕೂ ಸಿದ್ಧ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಸಿದ್ದರಾಮಯ್ಯನವರು ಬದ್ಧ ಅಂತ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಈಗ ಎಲ್ಲದಕ್ಕೂ ಸಿದ್ಧ ಇದ್ದಾರೆ ಅಂತ ಹೇಳಿದ್ದಾರೆ ರಾಜಣ್ಣ. ಆಗಿನ ಸಿದ್ದರಾಮಯ್ಯನವರೇ ಬೇರೆ, ಈಗಿನ ಸಿದ್ದರಾಮಯ್ಯನವರೇ ಬೇರೆ. ಗೊಂದಲ ಮುಂದುವರೆದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ರಾಜಣ್ಣ ಸ್ಟೇಟ್ಮೆಂಟ್ ಇದೆ. ಅಹಿಂದ ವರ್ಗ ನಿಜವಾಗಿಯೂ ಸಮಾಧಾನವಾಗಿಲ್ಲ ಅಂತ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ಪರ್ವ ಶುರುವಾಗುತ್ತಾ? ಬದಲಾವಣೆಗೆ ಪರ್ವ ಕಾಲನ ಹಾಗಾದ್ರೆ ಇದು? ಕೆಎನ್ ರಾಜಣ್ಣ ಅವರ ಹೇಳಿಕೆಯ ಹಿಂದಿನ ಅರ್ಥ ಏನ್ ಹಾಗಾದ್ರೆ? ಹೈಕಮಾಂಡ್ ಏನ್ ಹೇಳತ್ತೋ ಸಿದ್ದರಾಮಯ್ಯನವರು ಅದಕ್ಕೆ ಬದ್ಧ ಇದ್ದಾರೆ. ಮುಂದುವರಿಯೋದಕ್ಕೂ ಸಿದ್ಧ, ಬದಲಾವಣೆಗೂ ಸಿದ್ಧ. ಇದು ಕೆಎನ್ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ. ಬದಲಾವಣೆಯ ಸುಳಿವು ಕೊಟ್ರ ಹಾಗಾದ್ರೆ ಕೆಎನ್ ರಾಜಣ್ಣ ಈ ಹೇಳಿಕೆ ಮೂಲಕ? ಯಾಕಂದ್ರೆ ಈ ಗೊಂದಲ ಮುಂದುವರೆದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಬದಲಾವಣೆ ಆದ್ರೂ ಆಗಬಹುದು, ಆದ್ರೆ ಒಂದ್ ವೇಳೆ ಹೈಕಮಾಂಡ್ ಅಂತದೊಂದು ನಿರ್ಧಾರ ತಗೊಂಡ್ರೆ ಸಿದ್ದರಾಮಯ್ಯನವರು ಅದಕ್ಕೆ ವಿರೋಧ ಮಾಡೋದಿಲ್ಲ. ಯಾಕಂದ್ರೆ ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಕೆಎನ್ ರಾಜಣ್ಣ ಅವರು ಇದನ್ನ ಹೇಳ್ತಾ ಇರೋದು. ಹಳೆ ಸಿದ್ದರಾಮಯ್ಯ ಅಲ್ಲ, ಆಗಿನ ಸಿದ್ದರಾಮಯ್ಯನವರೇ ಬೇರೆ, ಈಗಿನ ಸಿದ್ದರಾಮಯ್ಯನವರೇ ಬೇರೆ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಂಗಳಕ್ಕೆ ಕರ್ನಾಟಕ ರಾಜಕಾರಣ ಶಿಫ್ಟ್. ಬದಲಾವಣೆ ಬೆಂಕಿ ಮಧ್ಯೆ ಮಂತ್ರಿಗಿರಿಗೋಸ್ಕರ ಶಾಸಕರು ಲಾಬಿ ನಡೆಸಿದ್ದಾರೆ. ಹಲವು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇರೋರು ದೆಹಲಿಯಲ್ಲೇ ಇದ್ದಾರೆ. ರಾಯರೆಡ್ಡಿ, ರಿಜ್ವಾನ್ ಅರ್ಷದ್, ಹಂಪನಗೌಡ ಬಾದರ್ಲಿ, ಎಂಎಲ್ಸಿ ಸಲೀಂ ಅಹಮದ್ ರಿಂದ ಮಂತ್ರಿಗಿರಿಗಾಗಿ ಪ್ರಯತ್ನ ನಡೀತಾ ಇದೆ. ಸಂಪುಟ ಪುನರ್ರಚನೆ ಆದ್ರೆ ನಮಗೂ ಅವಕಾಶ ಕೊಡಿ ಅಂತ ಒತ್ತಡ ಹೇರೋದಕ್ಕೆ ದೆಹಲಿ ಸೇರಿದ್ದಾರೆ. ಸಂಪುಟ ಪುನರ್ರಚನೆ ಆದ್ರೆ ನಮಗೂ ಅವಕಾಶ ಬೇಕು ಅಂತ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಕೂತು ಲಾಬಿ ನಡೆಸಿದ್ದಾರೆ. ಮಂತ್ರಿಗಿರಿಗೋಸ್ಕರ ಸರ್ಕಸ್ ನಡೀತಾ ಇದೆ. ಹೈಕಮಾಂಡ್ ಅಂಗಳಕ್ಕೆ ಕರ್ನಾಟಕ ರಾಜಕಾರಣ ಶಿಫ್ಟ್ ಆಗಿದೆ. ಒಂದು ಕಡೆ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ, ಇನ್ನೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ಶಾಸಕರು ನಡೆಸ್ತಾ ಇರುವಂತಹ ಪೈಪೋಟಿ, ಲಾಬಿ ದೆಹಲಿ ಅಂಗಳದಲ್ಲಿ. ಕರ್ನಾಟಕ ಪಾಲಿಟಿಕ್ಸ್ ಈಗ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಒಂದು ಕಡೆ ಬದಲಾವಣೆಯ ಬೆಂಕಿ ಹೊತ್ತಿ ಉರಿತಾ ಇದೆ, ಮತ್ತೊಂದು ಕಡೆ ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ದೆಹಲಿಯಲ್ಲೇ ಹಲವು ಶಾಸಕರು ಕೂತಿದ್ದಾರೆ. ಹಿರಿಯ ಶಾಸಕರು ಒಂದ್ ಕಡೆ ಪ್ರಯತ್ನ ನಡೆಸಿದ್ದಾರೆ. ಹಿರಿಯರಿಗೆ ಮಣೆ ಹಾಕಬೇಕು, ಮೊದಲ 2.5 ವರ್ಷ ನಮಗೆ ಅಧಿಕಾರ ಸಿಕ್ಕಿಲ್ಲ, ಉಳಿದಂತ 2.5 ವರ್ಷ ನಮಗೂ ಅಧಿಕಾರ ಬೇಕು ಅಂತ ಹಲವು ಹಿರಿಯ ಶಾಸಕರು ಪ್ರಯತ್ನ ನಡೆಸ್ತಲೇ ಇದ್ದಾರೆ. ಮತ್ತೊಂದು ಸುತ್ತಿನ ಪ್ರಯತ್ನ ಕೂಡ ಸ್ಟಾರ್ಟ್ ಆಗುತ್ತೆ. ಇವೆಲ್ಲದರ ನಡುವೆ ಕೆಎನ್ ರಾಜಣ್ಣ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಧಿಕಾರ ಬದಲಾವಣೆಯ ಕುರಿತಂತೆ. ಹಾಗಾದ್ರೆ ಮೇ 4ರ ನಂತರ ಬದಲಾವಣೆ ಪರ್ವನ ಏನ್ ಹೇಳಿದ್ರು ಕೆಎನ್ ರಾಜಣ್ಣ? ಬನ್ನಿ ನೋಡೋಣ. ಈಗ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅದನ್ನ ಕೇಳ್ತೀನಿ ಅನ್ನೋದನ್ನ ಪದೇ ಪದೇ ರೀಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದ್ದಾರೆ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಾನು ಬದ್ಧ ಇದ್ದೀನಿ. ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನೂ ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ನೋಡ್ರಿ, ಮುಂದಿನ ಚುನಾವಣೆ ಏನಿದೆಯಲ್ಲ ಇನ್ನೂ 2 ವರ್ಷ ಇದ್ದಾರೆ. 2 ವರ್ಷದ ಚುನಾವಣೆ ಫಲಿತಾಂಶದ ಬಗ್ಗೆ ಈಗೇನೆ ನಾವು ಯಾವ್ದು ರೀತಿ ಆಗಬಹುದು ಅಂತಕ್ಕಂಥದ್ದು. ಯಾಕೆಂದರೆ ಪಾಲಿಟಿಕ್ಸ್ ಇಟ್ ಇಸ್ ಅ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ ದ ಅರ್ತ್.
ಈಗಿನ ಒಂದು ನಿಮಿಷಕ್ಕೆ ಏನು ಬೇಕಾದ್ರೂ ಆಗ್ಬೋದು. ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ, ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ನಲ್ಲಿ ಏನೀಗ ಗೊಂದಲ ಇದೆ, ಗೊಂದಲನ ನಿವಾರಣೆ ಜಾಗ್ರತೆ ಮಾಡಿದಷ್ಟು ಪಕ್ಷಕ್ಕೆ ಮತ್ತು ರಾಜ್ಯದ ಜನರಿಗೆ ಒಳ್ಳೆಯದು ಅಂತಕ್ಕಂಥ ಭಾವನೆ ಮೊದಲಿಂದನೂ ಅವರು ವ್ಯಕ್ತಪಡಿಸಿದ್ದಾರೆ, ನಾನು ವ್ಯಕ್ತಪಡಿಸಿದ್ದೀನಿ. ಮತ್ತೊಮ್ಮೆ ಅಲ್ಲಿ ಹೈಕಮಾಂಡ್ ನಮ್ಮ ಮುಖಂಡರುಗಳಿಗೆ ಮನವರಿಕೆ ಮಾಡಲಿಕ್ಕೆ ಹೋಗಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ, ಅದು ನಾನು ಸ್ವಾಗತವನ್ನು ಕೂಡ ಮಾಡ್ತೇನೆ. ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ, ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರ್ದು. ಎಷ್ಟು ದಿವಸ ಗೊಂದಲ ಮುಂದುವರಿಯುತ್ತೆ, ಇಟ್ ಈಸ್ ವೆರಿ ಡೆಟ್ರಿಮೆಂಟಲ್ ಫಾರ್ ದಿ ಪಾರ್ಟಿ ಆಸ್ ವೆಲ್ ಆಸ್ ದಿ ಗವರ್ನೆನ್ಸ್. 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ, ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನು ಹೇಳ್ತಾರೆ ಅಷ್ಟೇ. ಈಗ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.